ಕ್ಷಣಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ತಸ್ಮಾದಪಿ ಸರ್ವವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಭರ್ತೃಹರಿಯ ನೀತಿ ಶತಕದ 97ನೇ ಪದ್ಯ ಏನು ಹೇಳುತ್ತೆ ಅಂದರೆ, ಕ್ಷಣಬಿಂದು ನಿಪಾತೇನ, ಕೆಲವು ನಲ್ಲಿಗಳಲ್ಲಿ ಸರಿಯಾಗಿ ನೀರು ಬರಲ್ಲ, ಈ ಬಿಂದಿಗೆ ಇಡಿ ಒಂದೊಂದೇ ತೊಟ್ಟು ಬಿದ್ದರು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ತುಂಬೇ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ದರು. ಹಾಗೇನೇನೆ ಜೀವನದಲ್ಲೂ ಕೂಡ ಧರ್ಮವಾಗಲಿ, ಧನವಾಗಲಿ, ವಿದ್ಯೆಯಾಗಲಿ, ಉತ್ಸಾಹವಾಗಲಿ, ಕೆಲಸವಾಗಲಿ, ನಿಮ್ಮ ಕಾಯುವಿಕೆ ತಾಳ್ಮೆಯೊಂದಿಗೆ ಕಂಟಿನ್ಯೂಟಿ ಏನನ್ನ ಇದ್ದರೆ ಅದು ಯಶಸ್ಸು ಸಾಗೇ ಸಾಗುತ್ತೆ ಅಂತ ಭರ್ತೃಹರಿ ಹೇಳುತ್ತಾರೆ. ಅದಕ್ಕೆ ಉದಾಹರಣೆ ಅಂತ ಅಂದರೆ ಪುಷ್ಪ. ಅವ್ರು ಹೇಳಿದ್ರು ಆಕೆ ಅತ್ಯುತ್ತಮ ಕೆಲಸಗಾರ್ತಿ ಅಂತ. ಅತ್ಯುತ್ತಮ ಕೆಲಸಗಾರ್ತಿ ಆಗೇನೇ ಅವರು ಕೆಲಸಗಾರಿಕೆಗೆ ಬಂದ್ರ, ಸೆಕ್ರೆಟರಿಯೇಟ್ಗೆ ಬಂದ್ರ? ಸಾಧ್ಯ ಇಲ್ಲ. ಅತ್ಯುತ್ತಮ ಅಧಿಕಾರಿ, ಒಳ್ಳೆ ಅಧಿಕಾರಿ, ರಂಗಪ್ಪ ಹೇಳಿದ್ರು ನಮ್ಮ ಸೆಕ್ರೆಟರಿಯೇಟ್ನ ಕೆಲವೇ ಉತ್ತಮ ಅಧಿಕಾರಿಗಳಲ್ಲಿ ಒಬ್ಬರು ಅಂತ. ನೇರವಾಗಿ ಅಧಿಕಾರಿಯಾಗಿ ಕೆಲಸಕ್ಕೆ ಬಂದ್ರ? ಒಳ್ಳೆ ಹೆಂಡತಿ, ನನಗೆ ಯಾವುದೇ ರೀತಿ ನಮ್ಮ ಅತ್ತೆ ತಂದೆ ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದ್ರು. ಅವ್ರು ಹುಟ್ಟಿದಾಗೆ ಹೆಂಡತಿ ಆಗಿದ್ರ? ಇಲ್ಲ. ಹಾಗಾದ್ರೆ ಯಶಸ್ಸು ಹೇಗೆ ಬಂತು? ಯಾವುದೇ ಒಂದನ್ನು ಕೂಡ ನಾವು ಮಾಡತಕ್ಕಂಥ ಒಂದು ಕೆಲಸವನ್ನು ಧರ್ಮ ಅಂತ ನೀವು ಯಾವಾಗನ್ನ ತಿಳ್ಕೊಂಡ್ರೆ ಅದರಲ್ಲಿ ಅಂಥ ಯಶಸ್ಸು ಸಿಗುತ್ತೆ. ಆದ್ದರಿಂದ ಪುಷ್ಪಾಗೆ ನಾನು ಜನ್ಮದಿನದ ಶುಭಾಶಯ ಹೇಳೋದವ್ರು ಏನನ್ನ ಕೈಗೆ ತೊಡಗಿಸ್ಕೊಂಡ್ರು, ಹೆಂಡತಿಯಾಗಿ, ತಂದೆ ತಾಯಿಗೆ ಮಗಳಾಗಿ, ಅವರ ಮದುವೆಗೊಂದು ಹೋಗಿದ್ದೆ, ಅಲ್ಲಿ ಅವ್ರ ಕುಟುಂಬಸ್ಥರು ಹೇಳಿದ್ರು ನಮ್ಮ ಪುಣ್ಯ ಇಂಥ ಹೆಣ್ಣಿಗೂ ನಮ್ಮ ಮನೇಲಿ ಹುಟ್ಟಿದ್ದು ಅಂತ. ಅವರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರನ್ನೂ ಭೇಟಿಯಾಗಿದ್ದೆ, ನಾನು ಕರ್ಕೊಂಡು ಹೋಗಿದ್ದೆ. ತದನಂತರ ಅವ್ರ ಫ್ಯಾಮಿಲಿಯವರು ಅದೇ ಹೇಳ್ತಾರೆ, ಸ್ನೇಹಿತರು ಅದನ್ನು ಹೇಳ್ತಾರೆ, ಜೊತೆಲಿ ಕೆಲಸ ಮಾಡೋರು ಇದನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಏನೂ ಆಗಿ ಬಂದಿರಲ್ಲ ನೀವುಗಳು ಕೂಡ. ಅವ್ರು ಅಂಡರ್ ಸೆಕ್ರೆಟರಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ, ಅವ್ರು ಡೆಪ್ಯೂಟಿ ಸೆಕ್ರೆಟರಿ ಚೆನ್ನಾಗಿ ಬೈದು ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಅನ್ನಿಸ್ಕೊಳ್ತಕ್ಕಂಥದ್ದೇನು ಬೇಡ. ಈ ಥರ ಆಗೋದಕ್ಕೆ ಮುಂಚೆ ನಾವು ನಿಮ್ಮ ಥರನೇ ಆಗಿ ಅಲ್ಲಿಂದ ಹೆಜ್ಜೆ ಹೆಜ್ಜೆ ಮುಂದಕ್ಕೆ ಬರ್ತಾ ಈ ಹಂತಕ್ಕೆ ಬಂದಿದ್ದೀವಿ. ನೀವು ಇನ್ನೂ ಉತ್ತಮ ಹಂತಕ್ಕೆ ಹೋಗ್ಬೋದು. ಆದರೆ ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂನ ಗಚ್ಚತಿ. ಗರುಡ ಹಾರಿದ್ರೆ 1000 ಕಿಲೋಮೀಟರ್ ಹೋಗ್ಬೋದು, ಹಾರಿದ್ರೆ ಕೂತ್ಕೊಂಡ್ರೆ ಪದಮೇಕಂನ ಗಚ್ಚತಿ, ಒಂದು ಹೆಜ್ಜೆನೂ ಸಾಧನೆ ಮಾಡೋಕ್ಕಾಗಲ್ಲ. ಗಚ್ಚನ್ ಪಿಪೀಲಿಕೋ ಯಾತಿ, ಇರುವೆಗಳು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋದ್ರೆ ಅದು ಸಹ 100 ಕಿಲೋಮೀಟರ್ ಹೋಗ್ಬಿಡ್ಬೋದು. ಆದ್ರೆ ಕೂತಲ್ಲೇ ಕೂತಿರೋ ಗರುಡ ಏನೂ ಸಾಧಿಸಲ್ಲ. ಶಕ್ತಿ ಎಲ್ಲ ಮುಖ್ಯ, ಯೋಗ್ಯತೆ ಎಲ್ಲ ಮುಖ್ಯ, ನೀವು ಮಾಡಬೇಕು ಅನ್ನೋ ಕರ್ತವ್ಯ ನಿಷ್ಠತೆ ಮುಖ್ಯ. ಆ ಕರ್ತವ್ಯ ನಿಷ್ಠತೆ ಜೊತೆಗೆ ಈಗ ಒಂದಿಬ್ಬರು ಮೂರು ಹೇಳ್ದಂಗೆ ಪ್ರಾಮಾಣಿಕತೆ ಅನ್ನೋದು ಸೇರ್ಕೊಂಡಾಗ ಏನಾಗುತ್ತೆ, ಈಗ ಇಲ್ಲಿಂದನೂ ಹರಿದ್ವಾರಕ್ಕೆ ಹೋಗಬೇಕು ಅಂದರೆ 2 ದಿವಸ ಬೇಕು. ನಾವು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಬೇರೆ ಫ್ಲೈಟ್ ತೊಗೊಂಡು ಋಷಿಕೇಶ ತನಕ ಜೀಪಲ್ಲಿ ಹೋಗಿ ಋಷಿಕೇಶದಿಂದ ಮತ್ತೊಂದು ಕಾರ್ ತೊಗೊಂಡು ಆ ಕೋಲ್ಡ್ ಸೀಸನ್ನು ಏನು ನೋಡ್ಕೊಂಡು ಹರಿದ್ವಾರಕ್ಕೆ ಹೋಗ್ಬೇಕು ಅಲ್ವಾ. ಹರಿದ್ವಾರದಲ್ಲಿ ಗಂಗೆಯ ಮೊದಲನೇ ಸ್ನಾನ ಮಾಡತಕ್ಕಂಥ ಘಟ್ಟ ಸಿಗುತ್ತೆ. ಋಷಿಕೇಶಕ್ಕೆ ಹೋಗಬೇಕು ಹರಿದ್ವಾರಕ್ಕೆ. ಒಂದು ಇರುವೆ ಹರಿದ್ವಾರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡುತ್ತೆ. ಇಲ್ಲಿಂದ ಅದಕ್ಕೆ ಹೋದ್ರೆ ಅದ್ರ ಜನ್ಮ ಮುಗಿದೋದ್ರೂ ಹೋಗಲ್ಲ ಅಲ್ವಾ. ಯಾರ್ದೋ ಬಟ್ಟೆಲೋ ಬ್ಯಾಗೆಲ್ಲೋ ಸೇರ್ಕೊಂಡ್ಬಿಡುತ್ತೆ ಹರಿದ್ವಾರಕ್ಕೆ ಹೋಗೋರ್ದು ಅಂತ ತಿಳ್ಕೊಳ್ಳಿ. ಆವಾಗ ಹೋಗ್ಬೋದಾ ಅದು? ಹಾಗೆ ನಾವು ಸಾಧನೆ ಮಾಡಬೇಕಾದಾಗ ಯಾರನ್ನಾದರೂ ಅನುಸರಿಸಬೇಕು. ಅದು ಪುಷ್ಪ ಆಗ್ಬೋದು, ವನಿತಾ ಆಗ್ಬೋದು, ಹರ್ಷಿತಾ ಆಗ್ಬೋದು, ಇಲ್ಲ ನಿಮ್ಮಲ್ಲಿ ಕೂತಿರ್ತಕ್ಕಂಥ ಮಧು, ರಂಗಪ್ಪ, ಈ ಥರ ಯಾರೇ ಒಬ್ಬರು, ಸುಮಂಗಲ, ಯಾರೇ ಒಬ್ಬರು ಒಳ್ಳೆ ಕೆಲಸಗಾರರಾದರೆ ನಾವು ಸ್ವಲ್ಪ ಅನುಸರಿಸಿದ್ರೆ. ವೇದ ಏನು ಮಾಡಬೇಕು ಇವತ್ತಿನ ಕೆಲಸ ಬೆಳಗ್ಗೆ ಕೇಳಿದ್ರೆ ಅವ್ರು ಇವತ್ತಿಂದೆಲ್ಲ ಹೇಳ್ಬಿಡ್ತಾರೆ, ಹರಿದ್ವಾರ ಕೊಟ್ಟೋಗ್ಬೋದು. ನಾನು ಕೆಲಸಗಳಲ್ಲಾಗಲಿ ಕಾರ್ಯದಲ್ಲಾಗಲಿ 4 ಜನ ನಡೆದ ದಾರಿನಲ್ಲಿ ನೋಡಿದ್ರೆ ಯಶಸ್ಸು ಹೋಗಿ ನಮಗೂ ದಾರಿ ಆಗುತ್ತೆ. ನಾವು ಮಾಡಬೇಕು ಅಂತಕ್ಕಂಥ ನಿಷ್ಠತೆ ಇರಬೇಕು. ಈ ಒಂದು ನಿಷ್ಠೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಪುಷ್ಪ, ಆಕೆ ಜೊತೆಯಲ್ಲಿ ನನ್ನ ಸರ್ವೀಸಿನ ಕಡೆಯ ಅವಧಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಸಂತೋಷ. ನಾನು ಆಕೆನ ಯಾವತ್ತೂ ನನ್ನ ಅಧೀನ ಕಾರ್ಯದರ್ಶಿ ನೋಡೇ ಇಲ್ಲ, ನೋಡೋಕ್ಕೂ ಆಗಲಿಲ್ಲ. ಏನೋ ಒಂದು ರೀತಿ ತಂಗಿ ಥರ ಭಾವನೆ ಬಂತು. ನಾನು ಹಾಗೇ ನೋಡ್ದೆ. ನನ್ನ ದೃಷ್ಟಿನಲ್ಲಿ ನನಗೆ ತಮ್ಮ ತಂಗಿ ಇಲ್ಲ, ಅಕ್ಕ ಅಣ್ಣಂದ್ರೆ ಬೇಕಾದಷ್ಟು ಜನ ಇಲ್ಲ. ನನಗೆ ಯಾರನ್ನ ನನಗೆ ಇನ್ನೂ ಚಿಕ್ಕವ್ರು ಕಾಣಿಸಿದ್ರೆ ತಮ್ಮ ತಂಗಿ, ಇನ್ನೂ ಚಿಕ್ಕವ್ರು ಕಾಣಿಸಿದ್ರೆ ನಮ್ಮ ಪ್ರಜ್ಞಾ ಥರ ಪುಟ್ಟಿ ಮಗು ಅಂತ ಕರೀತಕ್ಕಂಥ ಅಭ್ಯಾಸ. ನನಗೆ ಅದು ಆಫೀಷಿಯಲ್ ತಕ್ಕಂತಕ್ಕಂಥ ಭಾವನೆ. ಹೆಣ್ಮಕ್ಳ ಬಗ್ಗೆ ಏನೋ ಒಂದು ಆಪ್ಯಾಯನ ಅಂತ. ಯಾಕೆಂದರೆ ನನ್ನ ಅಕ್ಕಂದ್ರು ನನ್ನ ಬಾಲ್ಯದಲ್ಲಿ ಕಡು ಬಡತನದಲ್ಲಿ ಏನೆಲ್ಲ ಕಷ್ಟ ಬಿದ್ದರು ಅಂತಕ್ಕಂಥದ್ದು ನನ್ನ ಕಣ್ಣೆದುರುಗಡೆ ಇದೆ. ಆದ್ದರಿಂದ ಹೆಣ್ಣು ಮಕ್ಕಳ ಬಗ್ಗೆ ನನಗೊಂದು ಕನ್ಸರ್ನ್ ಜಾಸ್ತಿ. ಇವತ್ತು ನಾನು ಮಾತಾಡಬೇಕಾದ ವಿಷಯ ಇದಲ್ಲ, ಬರ್ತ್ಡೇ ಆದ್ದರಿಂದ ಈ ವಿಷಯ ಮಾತಾಡಿದೆ. ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀಗ ಇಲ್ಲಿ ಕೂಟನೇ ಮಾಡ್ತೀನಿ, ಸಮಯಾವಕಾಶ ಎಲ್ಲರಿಗೂ ಕಡಿಮೆ ಇರೋದ್ರಿಂದ. ನಾನು ಮತ್ತು ಧರ್ಮ ಅಂತ ಇವತ್ತು ಮಾತಾಡಬೇಕು ಅಂದ್ಕೊಂಡು ಸಬ್ಜೆಕ್ಟ್. ಅದ್ರ ಬಗ್ಗೆ ಬಹಳ ಸಿಂಪಲಾಗಿ 2-3 ನಿಮಿಷದಲ್ಲಿ ಹೇಳ್ತೀನಿ. ನಾನು ಅಂದರೆ ಏನು? ಪ್ರತಿಯೊಬ್ಬರೂ ಕೂಡ ಅವನತಿಗೆ ಆ ನಾನು ಅನ್ನೋದೇ ಕಾರಣ. ಹಾಗೇನೇನೆ ಆ ನಾನು ಅನ್ನೋದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಉನ್ನತಿ ಕಾರಣ.
ನಾನು ಅಂದ್ರೇನು? ಈ ದೇಹನ, ಈ ಮನಸ್ಸ, ಈ ಹೆಸರ? ಮಂಜುನಾಥ್ ಅಂದ್ರೆ ಯಾರು? ಇವರು ಅಂತ ತೋರಿಸ್ತಾರೆ. ಅಲ್ಲಿಗೆ ಮಂಜುನಾಥ್ ಅನ್ನೋದು ನಾನಲ್ಲ, ಇಲ್ಲಿ ನಿಂತಿರೋ ವ್ಯಕ್ತಿ ಅಲ್ಲ, ಅವ್ರ ಪಾಲ್ಗ ಹೆಸರು ನಾನು. ಮಂಜುನಾಥ್ ಅಂದ್ರೆ ಯಾರು ಅಂತ ಕೇಳಿದ್ರೆ ಶಿಲ್ಪ ನಮ್ಮ DS ಅಂತ. ಸೊ ಮಂಜುನಾಥ್ ಅನ್ನೋ ಐಡೆಂಟಿಟಿ ಯಾವುದು? DS, ಡೆಪ್ಟಿ ಸೆಕ್ರೆಟರಿ, ಅದು ನಾನಲ್ಲ. ಒಂದು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತೀನಿ, ನಾನು ಸೈಟ್ ಮಾಡ್ತೀನಿ, ಸೈಟ್ ಮಾಡಿದಾಗ ಎಲ್ರಿ ಓನರ್ ಸೈನೇ ಇಲ್ಲ ಅಂತಾರೆ. ಸೊ ಅಲ್ಲಿ ನಾನು ಯಾವುದು? ಒಂದು ಸೈನ್ ಅಷ್ಟೇ. ಒಂದು ಚೆಕ್ಗೆ ಹಾಕಬೇಕಾದ್ರೆ ನಾನಿದ್ದೀನಲ್ಲ, ನಾನು ನಂಬಿಕೆ ಬಿಡಾಯ ಅಂದರೆ ಚೆಕ್ಗೆ ಸೈನ್ ಹಾಕ್ದಿರ ಇರಿ ನೋಡೋಣ ಯಾರನ್ನ ಒಪ್ಕೊಂತಾರ? ಅಲ್ಲಿಗೆ ನೀವೇನಲ್ಲಿ ಒಂದು ಸಹಿ ಅಷ್ಟೇ, ಒಂದು ಹೆಸರು, ಒಂದು ಪೋಸ್ಟು, ಒಂದು ಸಹಿ ಆಗ್ತಕ್ಕಂಥ ನಾನು ಅಂದರೆ ನಿಜವಾಗಿ ನಾನು ಅಂದ್ರೆ ಹೆಸರ, ನಾನು ಅಂದ್ರೆ ದೇಹನ, ನಾನು ಅಂದ್ರೆ ಪೋಸ್ಟ, ನಾನು ಅಂದ್ರೆ ಸಿಗ್ನೇಚರ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದರೆ ನಾನು ಅಂದರೆ ಒಳ್ಳೆತನ. ನನ್ನ ಪ್ರಕಾರ ಒಳ್ಳೆತನ ಅಂದರೆ ಏನು? ಒಂದು ಸಣ್ಣ ವಿಚಾರ ಕೇಳೋದಾದರೆ, ಒಬ್ಬ ಭಕ್ತ ಭಗವಂತನ ಪ್ರಾರ್ಥಿಸಿದಂತೆ, ಭಗವಂತ ಪ್ರತ್ಯಕ್ಷನಾದಂತೆ, ನೀನೇನನ್ನ ಕೇಳಕ್ಕೆ ಮುಂಚೆ ನಾನು ನೀನು ಕೇಳ್ತೀನಿ ಅಂತ ದೇವರು. ಏನು ಸ್ವಾಮಿ, ನಾನು ಭಕ್ತಿಯಿಂದ ಕೇಳ್ಕೊಂಡ್ರೆ ನೀನೇ ಬಂದು ನನ್ನ ಕೇಳ್ತೀನಿ? ಸಮ್ ಕ್ವಶನ್ ಇಸ್ ದೇ. ನೋಡಪ್ಪ, ನಾನು ನೀನು ಕೇಳೋದು ನಿಂದು ಅನ್ನೋದೇನು? ನಾನು ನೋಡಿ 10 ಎಕರೆ ಆಸ್ತಿ ಮಾಡಿದ್ದೀನಿ, 4 ಸೈಟ್ ಇದೆ, ಆಮೇಲೆ ಒಂದು ಆಫೀಸ್ ಇಟ್ಕೊಂಡಿದ್ದೀನಿ, ಇದೆಲ್ಲ ನಂದೇ. ಸತ್ತ ಮೇಲೆ ನನ್ನ ಮಗಂದು, ನಿಂದಲ್ಲ ಅಲ್ವ? ಓಕೆ, ನಿಂದು ಅಂದರೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಸತ್ತ ಮೇಲೂ ಇರ್ತಾರಲ್ಲ ಅವರು, ನಮ್ಮ ಯಜಮಾನ, ನಮ್ಮಪ್ಪ ಅಂತ ಹೇಳ್ತಾರಲ್ಲ, ಅದರಿಂದ ನಾನು ನಿನ್ನ ಜೊತೆಗೆ ಬರ್ತಾರ ಸ್ಮಶಾನದಲ್ಲಿ? ಇಲ್ಲ. ಹಾಗಾದ್ರೆ ನಿಂದಲ್ಲ. ಮತ್ತೇನು? ನನ್ನ ಹೆಸರು ಇಲ್ಲಿ ನೀನು ಸತ್ತ ತಕ್ಷಣ ನಿನ್ನೆ ಹೆಣ ಅಂತಾರೆ, ನಿನ್ನ ಹೆಸರು ಹೇಳ್ತಾರೆ. ಇಲ್ಲಿ ಮಂಜುನಾಥನ್ ಮಲಗಿಸಿದ್ದೀವಿ ಅಂತ ಹೇಳ್ತಾರೆ, ಬಾಡಿ ಎತ್ಕೊಂಡು ಆಚೆ ಬನ್ನಿ ಅಂತಾರೆ, ಹೆಸರು ಹೋಯ್ತಾರಯ್ಯ. ಏನು ನಂದು? ಈ ದೇಹ ಮಣ್ಣಲ್ಲಿ ಕರ್ಕೋಗುತ್ತಿಲ್ಲ, ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ, ಆಮೇಲೆ ಏನು? ನೀನಿಲ್ಲ. ಯಾಕಂದ್ರೆ ನಂದೇನು? ಹೊಳಿತು ಸ್ವಾಮಿ. ನಂದು ಅಂದ್ರೆ ಆತ್ಮ. ಈ ದೇಹವನ್ನು ಇಟ್ಕೊಂಡಿರೋದು, ಬಟ್ಟೆ ಹೊತ್ಕೊಂಡಿರೋದು, ಈ ಕೆಲಸ ಮಾಡೋದು, ಈ ಕಾರ್ಯ ಮಾಡೋದು, ಮಾತಾಡೋದು, ನಾನು ಅಂತ ಹೇಳ್ಕೊಳೋದು, ಇದೆಲ್ಲ ಕೂಡ ಆತ್ಮ. ಇದು ನಂದು ಆತ್ಮ ಅಂತ. ಅದೊಂದೇ ದೊಡ್ಡ ಮಿಸ್ಟೇಕ್ ನಂದು, ಅದೇ ನಾನು. ನಿನ್ನ ಆತ್ಮ ಅಂತಕ್ಕಂಥದ್ದು ನನ್ನೊಂದು ಸಣ್ಣ ಕಣಯ್ಯ, ಅದು ನಿನ್ನ ದೇಹದಲ್ಲಿರೋ ತನಕ ನೀನು ಅನ್ನೋ ವ್ಯಕ್ತಿತ್ವ ಇರುತ್ತೆ. ಆ ಕಣವನ್ನು ನಾನು ಎತ್ಕೊಂಡ್ಬಿಟ್ರೆ ನಿಂದು ಅನ್ನೋದೇನೂ ಇಲ್ಲ. ಅಲ್ಲಿಗೆ ನಾನು ಅನ್ನೋದೇನೂ ಇಲ್ವಾ? ಅವನಿಗೆ ಗಳಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ನನಗೆ ಇನ್ನೇನು ಕೊಡೋದು ಬೇಡ, ನಿಮ್ಗೆ ಇದೊಂದು ವಿಷಯ ಹೇಳು, ನಮ್ದೇನೂ ಇಲ್ವಾ? ಹಾಗಾದರೆ ನನ್ನ ಭಕ್ತ ಕಳೆದು ಖಂಡಿತ ಇದೆ. ಅದನ್ನು ಹೇಳೋಕ್ಕೆ ನಾನು ಬಂದೆ. ನೀನು ಹುಟ್ಟಿದಾಗಿನಿಂದ ಸಾಯೋ ತನಕ ಏನು ಒಳ್ಳೆ ಕೆಲಸ ಮಾಡ್ತೀಯ? ಯಾರಿಗೆ ಸಹಾಯ ಮಾಡ್ತೀಯ? ಯಾರ ಕಣ್ಣೀರು ಒರೆಸ್ತೀಯ? ಯಾರ ಕಷ್ಟ ಸುಖಕ್ಕಾಗ್ತೀಯ? ಅದು ಮಾತ್ರ ನಿಂದೆ. ನೀನು ಸತ್ತೆಷ್ಟೋ ದಿವಸ ಪುಣ್ಯಾತ್ಮ ಅವನಿದ್ದಾನಪ್ಪ, ನನಗೊಂದು ಊಟ ಮಾಡ್ದ, ನಂಗೆ ಮದುವೆ ಮಾಡಿಸ್ದ, ನನಗೊಂದು ಮನೆ ಕಟ್ಕೊಟ್ಟ, ನನಗೊಂದು ಕೆಲಸ ಕೊಡಿಸ್ದ, ನನಗೊಂದು ವಿದ್ಯೆ ಹೇಳಿಕೊಟ್ಟ. ಯಾರೋ ಎಷ್ಟೋ ಜನ ಡ್ರೈವರ್ಗಳು, ಯಾರೋ ಒಬ್ಬ ಡ್ರೈವರ್ ಹೇಳ್ಕೊಟ್ರು ವಿದ್ಯೆಯಲ್ಲಿ ಬದುಕ್ತಾ ಇರ್ತಾರೆ, ನನಗೊಂದು ವಿದ್ಯೆ ಕೊಟ್ಟ. ನಿಮ್ಮನ್ನು ಯಾರೂ ಮರೆಯೋದಿಲ್ಲ. ಹಾಗಿದ್ರೆ ನೀನು ಅನ್ನೋದನ್ನು ಉಳಿಸ್ ಹೋಗ್ಬೇಕಾದ್ರೆ ನೀವು ಯಾರಿಗನ್ನ ಒಳ್ಳೇದು ಮಾಡಿರ್ಬೇಕು. ದೇ ಓನ್ಲಿ ಲೀವ್ ಟು ಲೀವ್ಡ್ ಫಾರ್ ಅದರ್ಸ್ ಆರ್ ಡೆಡ್. ವಿವೇಕಾನಂದ ಹೇಳಿದ. ಬೇರೆಯವ್ರಿಗೋಸ್ಕರ ಯಾರು ಬದುಕು ಮಾಡ್ತಾರೆ ಅವರು ಬದುಕಿದ್ದಾಗೆ, ಉಳಿದವರು ಸತ್ತಾಗೆ ಅಂತ. ಸೊ ಹಾಗಾದ್ರೆ ನಾನು ಅನ್ನೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಿದೆ. ನಿಮ್ಮ ಜೀವಿತಾವಧಿಯಲ್ಲಿ ಯಾರಿಗಾದ್ರೂ ಏನಾದರೂ ಸಂತೋಷ ಪಡುವಂಥದ್ದು, ಕಷ್ಟಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಬಿದ್ದಿರೋರು ಕೈ ಹಿಡಿದ ಮೇಲಿರ್ತಕ್ಕಂಥದ್ದು ಮಾಡಿದರೆ ಅದು ನೀ. ಸೊ ನಾನು ಅನ್ನೋದನ್ನು ಅದನ್ನು ಹೇಳಬೇಕಾಗಿತ್ತು. ಕ್ಲಾರಿಟಿ ಸಿಕ್ತಲ್ಲ? ನಾನು ಅಂದ್ರೆ ಅದು, ಈ ದೇಹನೂ ಅಲ್ಲ, ಈ ಆತ್ಮನೂ ಇಲ್ಲ, ಈ ಸಿಗ್ನೇಚರು ಅಲ್ಲ, ಈ ಪೋಸ್ಟು ಅಲ್ಲ, ಹೆಸರು ಅಲ್ಲ, ಎಲ್ಲ ಕಳೆದೋಗುತ್ತೆ. ಉಳ್ಕೊಳೋದು ನಾನು ಅನ್ನೋದು ಒಂದೇ. ಇನ್ನು ಧರ್ಮ, ಎಷ್ಟೋ ಜನ ಧರ್ಮನ ರಿಲಿಜನ್ಗೆ ರಿಲೇಟ್ ಮಾಡ್ತಾರೆ. ಭಯಂಕರ ತಪ್ಪು. ರಿಲಿಜಿಯನ್ ಅಂದ್ರೆ ಮತ. ಯಾವುದೋ ಒಬ್ಬ ಸಿದ್ಧ ಪುರುಷ ಹೀಗೆ ನಡಿಬೇಕು, ಇಂಥ ದೇವರನ್ನು ಪೂಜಿಸಬೇಕು, ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಒಂದು ಸಿದ್ಧಾಂತವನ್ನು ಹಾಕಿಕೊಟ್ಟಿರ್ತಾರೆ. ಕೆಲವಾರು ಮತಗಳು ಅದು ನಿಂತು, ಅದು ರಿಲಿಜಿಯನ್. ಆದರೆ ಇವಾಗ ಉದಾಹರಣೆಗೆ ಇದು ಧರ್ಮ ಅಲ್ಲ ಕಣಯ್ಯ ಅನ್ನೋಂಥ ವಿಷಯ ಎಷ್ಟು ವಿಷಯಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾನೊಬ್ಬ ಸರ್ಕಾರಿ ನೌಕರನಾಗಿ ನನಗೊಂದು ಧರ್ಮ ಅಂತಿದೆ. ಧರ್ಮ ಅಂದ್ರೇನು? ಕರ್ತವ್ಯ ನಿಷ್ಠತೆ, ಸಮಯ ಪಾಲನೆ, ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೂಲ್ಸು ನಿಯಮಗಳಿಗೆ ತೊಂದರೆ ಆಗಿರತಕ್ಕಂಥದ್ದು, ಯಾವುದೋ ಗ್ರಿಡ್ಜು ಅವನ್ನೆಲ್ಲ ಇಟ್ಕೊಂಡು ಯಾರಿಗೂ ತೊಂದರೆ ಮಾಡದೇ ಇರತಕ್ಕಂಥದ್ದು, ಕೈ ತೆಳಗಿರ್ತಕ್ಕಂಥವ್ರಿಗೆ ಮಾರ್ಗದರ್ಶನ ಮಾಡಿರೋದು, ಮೇಲಿರೋರಿಗೆ ಯಾವ ತಲೆನೋವು ಬರೆದಿರ ಕಾಪಾಡೋದು ನನ್ನ ಧರ್ಮ ಕಣ. ನನಗಿರ್ಬೇಕಾದಂಥದ್ದು ಧರ್ಮ. ಅದು ಒಬ್ಬ ಸರ್ಕಾರಿ ನೌಕರನಲ್ಲ. ಒಬ್ಬ ತಂದೆ ಧರ್ಮ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದು, ಅವ್ರ ಜೀವನದಲ್ಲಿ ಕಷ್ಟ ಇಲ್ದಿರ ಬೆಳೆಸೋದು, ಹಾಗೆ ಶಿಸ್ತು ಕೊಡೋದು. ಬರೀ ಪ್ರೀತಿ ಕೊಟ್ಬಿಡೋದಲ್ಲ, ಅವ್ರಿಗೊಂದು ಶಿಸ್ತನ್ನು ಕೊಡಬೇಕು. ಬಾಲ್ಯದಲ್ಲಿ ಅಕ್ಕರೆ ವಿದ್ಯೆಗಳ ಕಲಿಸದಿದ್ದೊಡೆ ತಂದೆ ಕೊಂದಂ. ಬಾಲ್ಯದಲ್ಲಿ ಒಳ್ಳೊಳ್ಳೆ ವಿದ್ಯೆಗಳನ್ನು ಏನನ್ನ ಮಕ್ಕಳಿಗೆ ತಂದೆ ಹೇಳ್ಕೊಳ್ಳಿಲ್ಲ ಅಂದರೆ ಅವ್ನು ಬದುಕಿರುವಾಗೆ ಸಾಯಿಸ್ದ ಅಂತ ಅರ್ಥ ಅದನ್ನು ಅಲ್ವಾ?
ಹಾಗೇನೆ ತಾಯಿಗೆ ಹೇಳ್ತಾರಲ್ಲಿ, ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಯು ಸರ್ವಜ್ಞ. ಮಗುವಿನ ಕಷ್ಟ ಸುಖ ಏನೇ ಆಗಿರಲಿ ಅವ್ನು ನೊಂದುಕೊಂಡಾಗ ನಾನಿದ್ದೀನಿ ಕಂದ ಅನ್ನೋ ಬದುಕಿನ ಒಂದು ಆ ಧೈರ್ಯವನ್ನು, ಕಾನ್ಫಿಡೆನ್ಸನ್ನು ತುಂಬತಕ್ಕಂಥ ತಾಯಿ. ಹಾಗೆ ತಾಯಿಗೊಂದು ಧರ್ಮ ಇದೆ, ತಂದೆಗೊಂದು ಧರ್ಮ ಇದೆ, ಗುರುವಿಗೊಂದು ಧರ್ಮ ಇದೆ, ಅವನಿಗೊಂದು ವಿದ್ಯೆಯನ್ನು ಕಲಿಸಬೇಕು ಅಂತ. ಈ ರೀತಿಯಲ್ಲಿ ಮನುಷ್ಯನಿಗೊಂದು ಧರ್ಮ ಇದೆ. ಇವರೆಲ್ಲನೂ ಬೈ ಪೋಸ್ಟ್, ಗುರು, ತಂದೆ, ತಾಯಿ. ಬೇಸಿಕಲಿ ನಾವು ಮನುಷ್ಯನಿಗೆ ಏನು ಧರ್ಮ ಇದೆ? ಮನುಷ್ಯನಾದವನಿಗೆ ಮನುಷ್ಯತ್ವವೇ ಧರ್ಮ. ಎಲ್ಲರೂ ಕೂಡ ಹಿಂದೂ ಅಥವಾ ಸನಾತನ ಧರ್ಮ ಅಂದ್ರೆ ಏನಂತ ಅನ್ಕೊಂತೀವಿ, ಅದು ಹಿಂದೆಯಿಂದ ಬಂದಿದ್ದು ಅಥವಾ ಹಿಂದಿ ಪದದಿಂದ ಬಂದಿದ್ದು ಅನ್ಕೊಂತೀವಿ. ಸನಾತನ ಅಂದ್ರೆ ಬಹಳ ಹಿಂದೆ ಇದ್ದಿದ್ದು ಅಂತ. ಅದರಲ್ಲಿ ನೀವು ಎಲ್ಲಿ ಪೂಜೆ ಮಾಡಬೇಕು ನೋಡಿ, ಧರ್ಮ ಅಂತಕ್ಕಂಥದ್ದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಅಹಿಂಸೆ, ಸತ್ಯನಿಷ್ಠತೆ, ಪ್ರಾಮಾಣಿಕತೆ, ಪರಧನವನ್ನು ಅಪಹಾರ ಮಾಡದೇ ಇರತಕ್ಕಂಥದ್ದು, ಇವಿಷ್ಟು ಬರುತ್ತೆ ಹೊರತು ಅಲ್ಲೆಲ್ಲೂ ದೇವರ ಪೂಜೆ, ಪುನಸ್ಕಾರ, ಉಪವಾಸ, ವ್ರತ ಇವ್ಯಾವುದೂ ಕೂಡ ಹತ್ತರಲ್ಲಿಲ್ಲ. 10 ವಿದ್ಯೆಗಳನ್ನು ಕ್ಲಿಯರಾಗಿ ಹೇಳ್ತಾನೆ ಕೃಷ್ಣ. ಇದನ್ನು ಧರ್ಮ ಅಂತ ಕರಿಬೇಕು. ಏತದ್ ಧರ್ಮ ಮುಚ್ಚತೆ ಅಂತ ತೆಗೆದು ನೋಡ್ತೀವಿ. ಅಲ್ಲೆಲ್ಲೂ ಪೂಜೆ ಇಲ್ಲ, ದೇವ್ರ ಪೂಜೆನೇ ಇಲ್ಲ, ಅವನೇ ದೇವರಾಗಿ ಹೇಳಿದ್ದು. ಅಂದರೆ ನಿಜವಾದ ಧರ್ಮ ಅಂತಕ್ಕಂಥದ್ದು ಏನು ಅಂದರೆ, ನಾವು ಪ್ರಾಮಾಣಿಕರಾಗಿ ಬದುಕೋದು, ನಾವು ನಿಷ್ಠೆಯಿಂದ ಬದುಕೋದು, ನಮ್ಮ ಕೆಲಸ ಏನು, ಜವಾಬ್ದಾರಿ ಏನಿದೆ ನುಡುಚಿಕೊಳ್ಳೋದಲ್ಲ, ಸಮರ್ಥನೆಗಳನ್ನ ಕೊಡೋದೇ ಆಗೋಗಿರುತ್ತೆ. ನಾವು ತಪ್ಪು ಮಾಡಿದಾಗ ನಾವು ಲಾಯರು, ಬೇರೆಯವರು ತಪ್ಪು ಮಾಡಿದಾಗ ಜಡ್ಜ್ಗಳು, ಅವ್ನು ಮಾಡಿದ್ದು ತಪ್ಪು ಅಂದ್ಬಿಡ್ತೀವಿ. ನೀನು ಮಾಡಿ ಸರಿ, ನಾನು ಏನಕ್ಕೆ ಮಾಡಿದೆ ಅಂದರೆ ಅಂತ ನೀವು ಸಮರ್ಥನೆಗೆ ಅವ್ರಿಗೋಸ್ಕರ ಹೇಳಿ, ನೀನು ಈ ಕಾರಣಕ್ಕೋಸ್ಕರ ಏನೋ ತೊಂದರೆ ಆಗಿರ್ಬೇಕು ಬೇಡ ಅಂತ ಜಡ್ಜ್ಮೆಂಟ್ ನೀವು ಅಂದ್ಕೊಳ್ಳಿ. ಇಷ್ಟು ತಲೆ ಇದ್ದು ತಿಳುವಳಿಕೆ ಇದ್ದು ನಾನು ತಪ್ಪು ಮಾಡಿದೆ ಅಂತ. ಕೆಡಕನ್ನು ಹೊರಗಡೆ ಹುಡುಕಬೇಡಿ, ಒಳಗಡೆ ಹುಡುಕಿ. ಹಾಗೆ ದೇವರನ್ನು ಹೊರಗಡೆ ಹುಡುಕಬೇಡಿ, ನಿಮ್ಮ ಒಳಗಡೆ ಹುಡುಕಿ. ದೈವತ್ವ ಮತ್ತು ಧರ್ಮ ಅಂದರೆ ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸೋದು. ಅವ್ರಿಗೆ ಸಂತೋಷ ಆಗುತ್ತೆ, ನನಗೂ ಸಂತೋಷ ಆಗುತ್ತೆ. ನಮಗೆ ಯಾವುದ್ರಲ್ಲಿ ನೋವಾಗುತ್ತೋ, ಅವಮಾನ ಆಗುತ್ತೋ, ಹಿಂಸೆ ಆಗುತ್ತೋ, ಅದು ಅವ್ರಿಗೂ ಆಗುತ್ತೆ. ಅದನ್ನು ಯಾವತ್ತೂ ಅವರು ಬಯಸಬೇಡಿ, ನಿಮ್ಮಿಂದ ಅವ್ರಿಗೆ ಆಗದಿರೋ ಇರೋ ಥರ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದರಿಂದ ಸಂತೋಷ ಆಗುತ್ತೋ, ನೀವು ಇಷ್ಟಪಡೋರನ್ನ, ಪ್ರೀತಿಸೋರಿಗೆ ಆ ಪ್ರೀತಿ ಸಂತೋಷ ಎಲ್ಲ ಅವ್ರಿಗಾಗಲಿ ಅಂತ ಬಯಸಿ. ಅದನ್ನು ಮನುಷ್ಯತ್ವದ ಧರ್ಮ ಅಂತ. ಯಾವ ಕಾರಣಕ್ಕೂ ಯಾರಿಗೂ ನೋವು ಮಾಡಿದಿರ, ಸಾಧ್ಯ ಆದರೆ ಸಂತೋಷ ಮಾಡೋದು, ಸಾಧ್ಯ ಆಗದಿದ್ದರೆ ನೋವೇ ಮಾಡದೇ ಇರತಕ್ಕಂಥ ಪ್ರಕ್ರಿಯೆಯನ್ನು ಧರ್ಮ ಅಂತಾರೆ. ಹಾಗೆ ನ್ಯಾಯ, ನೀತಿ, ಸತ್ಯ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಕೆಲಸ ಮಾಡೋದು, ಕರ್ತವ್ಯ ನಿಷ್ಠತೆ, ಪ್ರೀತಿ, ಇವುಗಳನ್ನೆಲ್ಲ ಸೇರಿಸಿದಂಥ ರೀತಿಯನ್ನು ಧರ್ಮ ಅಂತಾರೆ. ನಾವು ನಾನಾಗಿರೋಣ, ಧರ್ಮ ಮಾರ್ಗದಲ್ಲಿ ನಡೆಯೋಣ, ಒಟ್ಟಾರೆ ನಾನು ಮತ್ತು ಧರ್ಮವನ್ನು ಒಗ್ಗೂಡಿಸ್ಕೊಂಡಿರ್ತಕ್ಕಂಥ ಪುಷ್ಪ ರೀತಿ ಬದುಕೋಣ ಅಂತ ಹೇಳ್ತಾ ಇವತ್ತು ಜನ್ಮದಿನದ ಪ್ರತಿಯೊಬ್ಬರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಾಗಲೂ ಕೂಡ ಇಂತಹ ಒಂದು ಒಳ್ಳೊಳ್ಳೆಯ ಸಂದೇಶಗಳು, ಮತ್ತು ಅವರಿಗೆ ಯಾರು ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥರೋ ಅವ್ರಿಗೆ ಅನ್ವಯವಾಗ್ತಕ್ಕಂತಹ ಇಂಥ ನೀತಿ ನಿರೂಪಣೆಯಲ್ಲಿ ನಮಗೆ ಸಾಕಷ್ಟು ಜೀವನದ ದಾರಿಗಳನ್ನು ತೋರಿಸ್ಕೊಡ್ತಾ ಬರ್ತಿದ್ದಾರೆ. ಇವತ್ತು ಕೂಡ ನಮ್ಮ ನ್ಯಾಯ, ನಾನು ಮತ್ತು ಧರ್ಮ ಏನಿದೆ ಅದರ ಬಗ್ಗೆ ಸಾಕಷ್ಟು ವಿಷಯವನ್ನು ಅತಿ ಕಡಿಮೆ ಅವಧಿನಲ್ಲಿ ಮತ್ತು ನಮಗೆಲ್ಲರೂ ಸೂಕ್ಷ್ಮವಾಗಿ ಅರ್ಥವಾಗೋ ರೀತಿಯಲ್ಲಿ ಕಥೆಯ ಮುಖಾಂತರ ಪ್ರಾರಂಭ ಮಾಡಿ, ನಗುವಿನ ಒಂದು ಹಾಸ್ಯದ ಮುಖಾಂತರ ಪ್ರಾರಂಭ ಮಾಡಿ, ಕೊನೆಗೆ ಗಂಭೀರತೆಯ ಇಂದ ನಾವು ಕೇಳೋ ಹಾಗೆ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಜೊತೆಗೆ ಇಡೀ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ಅದನ್ನು ನಡೆಸ್ಕೊಟ್ಟು, ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮ ನಡೆಸಿಕೊಟ್ಟು ನಮಗೆ ಹಿತನುಡಿಗಳನ್ನು ನೀಡಿದಂತಹ ಉಪಕಾರ್ಯದರ್ಶಿ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು. ಇಂದು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಂತಹ ನಮ್ಮ ನೆಚ್ಚಿನ ಅಧಿಕಾರಿ ಪುಷ್ಪ ಮೇಡಮ್ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳು. ಅವರ ಪತಿಯಾದಂತಹ ನಾಗಭೂಷಣ್ ಸರ್ ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸುಮಾರು ದಿನಗಳಿಂದ ಅಥವಾ ತಿಂಗಳುಗಳಿಂದ ನಮ್ಮೊಂದಿಗೆ, ನಮ್ಮ ಕುಟುಂಬದ ಸದಸ್ಯರ ರೀತಿಯಲ್ಲಿ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಎಲ್ಲರ ಪರವಾಗಿ. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವನಿತಾ ಮೇಡಮ್ ಅವರು, ಹರ್ಷಿತಾ ಮೇಡಮ್ ಅವರು ಮತ್ತು ಪ್ರಜ್ಞಾ ಮೇಡಮ್ ಮೂವರು ಇದ್ದಾರೆ. ಅವ್ರ ಮೂವರಿಗೂ ಕೂಡ ನಾನು ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು. ಹಾಗೆ ವೇದಾ ಮೇಡಮ್ ಭಾಳ ಸಂತೋಷದಿಂದ ಸಾಕಷ್ಟು ಸಮಯವನ್ನು ಈ ಕಾರ್ಯಕ್ರಮ ಕೇಳಿದ್ದಾರೆ, ನಮ್ಮೊಂದಿಗೆ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ನಮ್ಮ ಜೊತೆಗಿರ್ತಕ್ಕಂಥದ್ದು ಇದೇ ರೀತಿ ನಮಗೆ ಸಂತೋಷದ ವಿಷಯ. ಹಾಗಾಗಿ ಎಲ್ಲರ ಪರವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು. ಹಾಗೆಯೇ ನಮ್ಮ ಶಾಖಾಧಿಕಾರಿ ರಂಗಪ್ಪ ಸರ್ ಅವರಿಗೆ, ಪೂರ್ಣಿಮಾ ಮೇಡಮ್ ಅವರಿಗೆ, ಸುನೀತಾ ಮೇಡಮ್ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮ ಇವತ್ತು ಏನು ಎಲ್ಲರಿಗೆ ಉಡುಗೊರೆ
ಉಡುಗೊರೆಯನ್ನು ಕೊಟ್ಟು ಎಷ್ಟು ಇದೆಲ್ಲ ತಯಾರಿಯನ್ನು ಮಾಡಬೇಕಾದ್ರೆ ಸರ್ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಸ್ನೇಹಿತರು ಇದರಲ್ಲಿ ಶ್ರಮ ಪಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಇವತ್ತು ಅಂಬಿಕಾ ಮಾರ್ಕೆಟ್ ಹೋಗಿದ್ರು, ಅಂಬಿಕಾ ಮೇಡಮ್ ಅವರು ಇಲ್ಲ, ಅವರು ಏನು ಸೀರೆಗಳನ್ನ ತಂದಿದ್ದಾರೆ, ಸಾಕಷ್ಟು ಅರ್ಧ ದಿನವನ್ನ ಅದಕ್ಕೆ ವ್ಯಯಿಸಿದ್ದಾರೆ. ವಿನಯ್, ಅಂಬಿಕಾ ಮೇಡಮ್ ಅವರು ಮತ್ತೆ ವೆಹಿಕಲ್ ತಗೊಂಡು ಜಗದೀಶ್ ಅವರು ಕಾರಲ್ಲಿ ಕೂತಿದ್ರು 2.5-3 ಅವರ್ ಅವರು ಟ್ರಾಫಿಕ್ ಅಲ್ಲಿ ಕಾರ. ಹಾಗಾಗಿ ಇದನ್ನೆಲ್ಲ ಆರ್ಗನೈಸ್ ಮಾಡಿರ್ತಕ್ಕಂತಹ ವಿನಯ್ ಅವರಿಗೆ, ನವೀನ್ ಇವತ್ತು ರಜಾ ಇದ್ದಾರೆ, ನವೀನು, ಸಂದೇಶು, ಜಗದೀಶು, ಇವತ್ತು ಹಾಸ್ಪಿಟಲೈಸ್ ಆಗಿರ್ತಕ್ಕಂಥ ಅಂಬಿಕಾ ಮೇಡಮ್ ಅವರು, ಹೀಗೆ ಸಾಕಷ್ಟು ಜನ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ದುಡಿದಿದ್ದಾರೆ. ಡೆಂಗ್ಯೂ ತರ ಲಕ್ಷಣ ಇದೆ, 2 ದಿವಸ ಮಾಡ್ಕೊಂತೀವಿ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪ್ರಾರಂಭಕ್ಕೂ ಇದನ್ನು ತರಕ್ ಮಾರ್ಕೆಟ್ ಹೋಗಿ ಎಕ್ಸ್ಪೆಕ್ಟ್ ಮಾಡಿ ಎಲ್ಲಾರನ್ನೂ ಸೇರಿಸಿ ಕೊನೆಗೆ ಇಷ್ಟು ಚಂದದ ನಿರೂಪಣೆ ಮಾಡಿದಂಥ ಮಗು ಅದು. ಈ ಕಾರ್ಯಕ್ರಮದ ಯಶಸ್ವಿ ಎಲ್ಲರೂ ಕೂಡ. ಹಾಗಾಗಿ ನನ್ನೆಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಂದು ಸಣ್ಣ ಸಲಹೆ, ನಿಮ್ಮಲ್ಲಿ ಏನೋ ಕಲರ್ ಇಷ್ಟ ಆಗ್ತಿದ್ರೆ ನಿಮ್ಮಲ್ಲಿ ಎಲ್ಲ ಒಂದೇ ಕ್ವಾಲಿಟಿ ಒಂದೇ ಇದು ನಿಮ್ಮಲ್ಲಿ ಹಂಚ್ಕೊಂಡು